ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನೇಮ್ ಈಸ್ ಮಧು. 45 ದ ಮೂವಿ ರಿವ್ಯೂ. ಈ ಸಿನಿಮಾಗೆ 45 ಅಂತ ಏನಕ್ಕೆ ಹೆಸರಿಟ್ರು ಅಂತ ತಲೆ ಕೆಡಿಸ್ಕೊಂಡಿದ್ದೆ. ನಾನಷ್ಟೇ ಅಲ್ಲ, ತುಂಬ ಜನ ಶಿವಣ್ಣ ಅವ್ರ ಫ್ಯಾನ್ಸು, ಒಪ್ಪಿ ಸರ್ ಫ್ಯಾನ್ಸು, ರಾಜ್ವೇಶ್ ಶೆಟ್ರು ಫ್ಯಾನ್ಸು. ಅರ್ಜುನ್ ಜನ್ಯ ಅವರು ಏನಕ್ಕೆ 45 ಅಂತ ಯಾಕಿಟ್ರು? ಪ್ರೊಡ್ಯೂಸರ್ಗೆ ಸಿನಿಮಾ ಮಾಡ್ತೀನಿ ಅಂತ ಹೋಗಿ ಕೇಳಿದಾಗ ಕಷ್ಟ ಸರ್ ಇನ್ವೆಸ್ಟ್ ಮಾಡೋದು ಅಂತ ಅಂದಾಗ ಅವ್ರನ್ನ ಒಪ್ಸೋಕ್ಕೆ ಏನೇನೋ ಮಾಡಿದಾರಂತ ಇವರು. 45 ಏನಕ್ಕೆ ಅಂತ ನಾನು ಅಂದ್ಕೊಂಡಿದ್ದೆ. ಈ ಸಿನಿಮಾ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ 45 ಅಂತ ಏನಕ್ಕೆ ಇಟ್ಟರು ಅಂತ. ಆ್ಯಂಡ್ ಆಲ್ಸೋ ಚಿಕ್ಕದಾಗಿ ಒಂದು ಸ್ಟೋರಿ ಲೈನ್ ಹೇಳಬೇಕು ಅಂತಂದರೆ 45 ಜರ್ನಿ ಆಫ್ 45 ಡೇಸ್ ಆ್ಯಂಡ್ ಆಲ್ಸೋ ಅ ಪಾರ್ಟ್ ಆಫ್ ಗರುಡ ಪುರಾಣ. ಇಷ್ಟರಲ್ಲೇ ನಿಮಗೊಂದು ಐಡಿಯಾ ಬಂದಿರುತ್ತೆ 45 ಡೇಸು ಮತ್ತು ಏನು ಈ ಅದನ್ನು ಡೀಟೇಲಾಗಿ ಹೇಳ್ಬಿಟ್ರೆ ನಿಮಗೆ ಏನೂ ಅನಿಸಲ್ಲ. ಇದನ್ನು ಸಿನಿಮಾ ನೋಡಿ ಅನ್ನೋದಕ್ಕಿಂತ ಗೋ ಆ್ಯಂಡ್ ಗೆಟ್ ಸಮ್ ಎಕ್ಸ್ಪೀರಿಯನ್ಸ್. ಸೌಂಡ್ ಆಗಿರ್ಬೋದು, ಕ್ಯಾಮ್ರಾ ವರ್ಕ್ ಆಗಿರ್ಬೋದು, ವಿಜುವಲ್ಸ್ ಆಗಿರ್ಬೋದು, ಆಮೇಲೆ ಡೈಲಾಗ್ಸು. ಈ ಕ್ಲೈಮ್ಯಾಕ್ಸಲ್ಲಿ ಒಂದಷ್ಟು ಜಸ್ಟಿಫಿಕೇಷನ್ ಕೊಡ್ತಾರೆ ಶಿವಣ್ಣ ಅವರು. ತುಂಬ ಅದ್ಭುತವಾಗಿ ಕೊಟ್ಟಿದ್ದಾರೆ. ಮನುಷ್ಯ, ದೇವರು, ದಿಂಡ್ರು, ಆಮೇಲೆ ಸೆಂಟಿಮೆಂಟ್ ಕನೆಕ್ಟ್ ಆಗುತ್ತೆ, ಅಮ್ಮ ಅನ್ನೋ ಸೆಂಟಿಮೆಂಟ್ ಕನೆಕ್ಟ್ ಆಗುತ್ತೆ. ಆಮೇಲೆ ಲವ್ ಅನ್ನೋದು ಒಂದು ಸ್ವಲ್ಪ ಇದೆ. ಲವ್ ಹಿಂಗೆ ಬಂದು ಹಿಂಗೆ ರಪ್ಪ ಅಂತ ಔಟ್ ಆಗುತ್ತೆ, ಬಟ್ ಸ್ಟಿಲ್ ಇದೆ. ರಾಜ್ವೇಶ್ ಶೆಟ್ರು ಅವ್ರ ಕ್ಯಾರೆಕ್ಟರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹೀಗೆ ಕತೆ ಹೇಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸ್ವಲ್ಪ ಇಂಟ್ರೆಸ್ಟಿಂಗ್ ಅನ್ನಿಸ್ತು. ಉಪ್ಪಿ ಸರ್ ಎಂಟ್ರಿ ಆಯಿತು. ಉಪ್ಪಿ ಸರ್ ಎಂಟ್ರಿ ಅಂತೂ ತುಂಬಾ ಗ್ರ್ಯಾಂಡಾಗಿ ಪ್ಲ್ಯಾನ್ ಮಾಡಿದ್ದಾರೆ. ಆ್ಯಂಡ್ ಆಲ್ಸೋ ಶಿವಣ್ಣ ಅವ್ರದ್ದು ಎಂಟ್ರಿ ಕೂಡ ನಾನು ಡಿವೈನ್ಲಿ ಕನೆಕ್ಟ್ ಆಗ್ಬಿಟ್ಟೆ. ಯಾಕೆಂದರೆ ದೇವರು ಅಂದರೆ ನಾನು ಬರೀ ಭಕ್ತಿ ಇಟ್ಕೊಂಡಿಲ್ಲ. ದೇವರು ಅಂದರೆ ನಾನು ತುಂಬ ಇಷ್ಟಪಡ್ತೀನಿ, ಲವ್ ಮಾಡ್ತೀನಿ ದೇವ್ರನ್ನ. ನಾನು ದೇವ್ರು ಅಂದರೆ ನನಗೆ ತುಂಬ ಇಷ್ಟ. ಸೊ ಹಾಗಾಗಿ ಶಿವಣ್ಣ ಅವ್ರ ಕ್ಯಾರೆಕ್ಟರ್ ಎಲ್ಲೋ ಒಂದು ಕಡೆ ತುಂಬ ಡೀಪಾಗಿ ಕನೆಕ್ಟ್ ಆಗ್ಬಿಟ್ಟೆ ನಾನು. ಆ ಒಂದು ಸೀನ್ ಹೆಂಗಿದೆ, ಆ ಸೀನ್ಗೆ ಆ ತೂಕ ಬರೋ ರೀತಿ ಒಂದು ಸೀನ್ನ ಶೂಟ್ ಮಾಡಿದ್ದಾರೆ. ಅದು ಪಿ ಜಿ ಎಮ್ಗೂ ಶಿವಣ್ಣವ್ರು ಬರೋದಕ್ಕೂ ಅದು ಅಪ್ಪ ಆಗೋದಕ್ಕೂ ಆ ಎಲಿವೇಶನ್ ತುಂಬಾ ಕ್ಲಿಯರಾಗಿ ಯಾರ್ಯಾರು ದೇವ್ರನ್ನ ಇಷ್ಟಪಟ್ಟು ಪೂಜೆ ಮಾಡ್ತಾರೋ, ಆರಾಧಿಸ್ತಾರೋ ಅವ್ರಿಗೆಲ್ಲ ತುಂಬ ಬೇಗ ಕನೆಕ್ಟ್ ಆಗಿಬಿಡುತ್ತೆ. ಸೊ ಇದನ್ನೆಲ್ಲ ನೋಡ್ತಾ 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 ಫಸ್ಟ್ ಹಾಫ್ ಮುಗ್ದೇ ಹೋಯಿತು. ಶಿವಣ್ಣ ಅವ್ರ ಎಂಟ್ರಿಗೆ ಫಸ್ಟ್ ಹಾಫ್ ಕ್ಲೋಸು. ಸೊ ಸೆಕೆಂಡ್ ಹಾಫ್ ಸ್ಟಾರ್ಟ್ ಆಗ್ತಿದ್ದಂಗೆ ಶಿವಣ್ಣ ಅವರು ಪ್ರತಿಯೊಂದಕ್ಕೂ ಏನೇನಾಯಿತು, ಯಾಕಾಯಿತು, ಹೆಂಗಾಯಿತು, ಏನೇನಾಯಿತು ಅನ್ನೋದಕ್ಕೆ ಕನ್ಕ್ಲೂಷನ್ ಕೊಡ್ತಾ ಹೋಗ್ತಾರೆ. ಒಂದು ವಿಷಯ ಹೇಳಬೇಕು ಅಂತಂದರೆ, ಈ ಸಿನಿಮಾದಲ್ಲಿ ಒಂದು ಸಿನಿಮಾ ಒಂದು ಕತೆ ಹೇಳ್ತೀನಿ, ಒಂದು ಫೈಟು, ಒಂದು ಸ್ಟಂಟು, ಇನ್ನೊಂದು ಡೈಲಾಗು, ಇನ್ನೊಂದು ಸಾಂಗು ಅನ್ನೋದಕ್ಕಿಂತ ದೇವ್ರಿಗೂ ತಾಯಿಗೂ ಮತ್ತು ಮನುಷ್ಯನಿಗೂ ಎಲ್ಲೋ ಒಂದು ಕಡೆ ಕನೆಕ್ಟಿವಿಟಿ ಇಟ್ಬಿಟ್ಟು ತಾಯಿ, ಮಗ ಮತ್ತು ದೇವರು ಇದನ್ನು ಪ್ರಾಕ್ಟಿಕಲ್ಲಾಗಿ ತೋರ್ಸೋಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಆ್ಯಂಡ್ ಆಲ್ಸೋ ನಾನು ಕ್ಯಾರೆಕ್ಟರ್ಗಳ ಬಗ್ಗೆ ಹೇಳಿದ್ರೆ, ಶಿವಣ್ಣ ಅವ್ರ ಕ್ಯಾರೆಕ್ಟ್ರು ಅವ್ರ ಹೆಸರು ಹಂಗೆ ಇದೆ. ಸೊ ರಿಯಲ್ ಲೈಫಲ್ಲಿ ಅದೇ ಇದೆ. ಆಮೇಲೆ ಉಪ್ಪಿ ಸರ್ದು ಬಂದ್ಬಿಟ್ಟು ತಮಿಳ್ ಸಿನಿಮಾದಲ್ಲಿ ಒಂದು ನೇಮ್ ಕೇಳಿದ್ದೀವಿ ನಾವು, ತಳಪತಿ ವಿಜಯ್ ಅವರ ಕ್ಯಾರೆಕ್ಟರ್ದು. ಸೊ ಈ ಸಿನಿಮಾ ನೋಡಿದರೆ ಕಮೆಂಟ್ ಮಾಡಿ, ಅವ್ರ ಹೆಸರುಗಳನ್ನ ಮಾತ್ರ ಕಮೆಂಟ್ ಮಾಡಿ. ಅವ್ರ ಕ್ಯಾರೆಕ್ಟ್ರು, ಅವ್ರು ಏನೇನೋ ಪ್ರತಿಯೊಬ್ಬರು ಕೆಲವೊಂದು ಸರಿ ಹೆಂಗೆ ಮಾಡ್ಬಿಡ್ತಾರೆ ಅಂತಂದರೆ ಪ್ರತಿಯೊಂದೂ ಹೇಳ್ಬಿಡ್ತಾರೆ, ಹಿಂಗೆ ಹೋಗುತ್ತೆ ಸ್ಟೋರಿ, ಹಿಂಗೆ ಇಷ್ಟೇ ಕಾಯಿಸ್ ಅಂತ ಎಲ್ಲೂ ಹೇಳಕ್ಕೆ ಹೋಗ್ಬಿಡಿ. ಇದನ್ನೆಲ್ಲೋ ಒಂದು ಕಡೆ ನಾವು ಕ್ಯಾಮ್ರಾ ಮುಂದೆ ಕೂತ್ಕೊಳ್ಳೋ ಅಥವಾ ಕಮೆಂಟಲ್ಲೋ ಈ ಸಿನಿಮಾ ಹಿಂಗೆ ಇದೆ ಅಂತ ಹೇಳೋದಲ್ಲ, ಕತೆ ಹೇಳೋದಲ್ಲ, ಇದನ್ನು ಎಕ್ಸ್ಪೀರಿಯೆನ್ಸ್ ಮಾಡೋದು. ಆ್ಯಂಡ್ ಆಲ್ಸೋ ತುಂಬ ಜನ ಕೇಳ್ತಿದ್ರಿ, ಕಮೆಂಟಲ್ಲಿ ಕೇಳ್ತಿದ್ರಿ, ಆ ಟ್ರೈಲರ್ ಕೆಳಗಡೆ ಶಿವಣ್ಣ ಅವರು ಹುಡುಗಿ ವೇಷದಲ್ಲಿ ಯಾಕೆ ಬರ್ತಾರೆ, ಏನದು ಸೀನು, ಏನು ಎತ್ತ ಅಂತೆಲ್ಲ ಕೇಳ್ತಿದ್ರಿ. ಅದನ್ನು ಹೇಳಿಬಿಟ್ರೆ ನಿಮಗೆ ಕಂಪ್ಲೀಟ್ ಹೊಟ್ಟೋಗ್ಬಿಡುತ್ತೆ. ಅದ್ರ ಬಗ್ಗೆ ಸ್ವಲ್ಪ ಇಂಟ್ ಕೊಟ್ಟರು ನೀವು ಥಿಯೇಟ್ರಿಗೆ ಹೋಗಲ್ಲ. ಓಕೆನಾ? ಅದು ನಿಮಗೆ ಬೇರೆಯೇ ಎಕ್ಸ್ಪೀರಿಯೆನ್ಸ್ ಕೊಡುತ್ತೆ. ಶಿವಣ್ಣ ಅವರು ಆ ಕ್ಯಾರೆಕ್ಟರ್ ಮಾಡಿದ್ದಾರೆ. ಆ ಕ್ಯಾರೆಕ್ಟ್ರಲ್ಲಿ ಒಂದು ಮೂಮೆಂಟ್ ಇದೆ. ಅದನ್ನು ಟ್ರೈಲರಲ್ಲಿ ನೋಡಿದಾಗಲೇ ಕೆಲವರು ಐಡಿಯಾ ಬಂದಿರಬೇಕು. ಬಟ್ ಸ್ಟಿಲ್ ಶಿವಣ್ಣ ಅವರು ಆ ಒಂದು ಮೂಮೆಂಟ್, ಆ ಕ್ಯಾರೆಕ್ಟ್ರಲ್ಲಿ ಬಂದು ಆ ಒಂದು ಮೂಮೆಂಟ್ ಮಾಡಿದಾರಲ್ಲ, ಶಿವಣ್ಣ, ಹ್ಯಾಟ್ಸ್ ಆಫ್ ಟು ಯುವರ್ ಡೆಡಿಕೇಶನ್. ಒಬ್ಬ ಆ್ಯಕ್ಟರು ಡೈರೆಕ್ಟ್ರ್ ಹೇಳ್ದಂಗೆ ಕೇಳಬೇಕು. ಡೈರೆಕ್ಟ್ರ್ ಹೇಳ್ದಂಗೆ ಒಬ್ಬ ನಟ ಕೇಳಲೇಬೇಕು, ಬೇರೆ ಏನು ಮಾತೇ ಆಡಬಾರ್ದು ಅನ್ನೋದನ್ನು ಶಿವಣ್ಣ ಅವರು ಮತ್ತೆ ಪ್ರೂವ್ ಮಾಡಿ ತೋರಿಸಿದ್ದಾರೆ ಆ್ಯಸ್ ಎ ಲೆಜೆಂಡ್ರಿ ಆ್ಯಕ್ಟರ್. ಹ್ಯಾಟ್ಸ್ ಆಫ್ ಟು ಶಿವಣ್ಣ. ನಮ್ಮ ನಿಜ ಆ ಒಂದು ಮೂಮೆಂಟ್ ನೋಡಿದಾಗ ಶಿವಣ್ಣ ಅವ್ರು ಈ ಥರನೂ ಮಾಡಿಬಿಟ್ರಲ್ಲ, ಇವರು ನಾನು ಇದನ್ನು ಮಾಡಲ್ಲ ಗುರು ಅಂತ ಅನ್ಲಿಲ್ವಾ ಏನು ಅನ್ನೋದು ನನಗೆ ಒಂಥರ ಶಾಕ್ ಆಗಿಬಿಟ್ಟೆ ಆ ಒಂದು ಮೂಮೆಂಟ್ ನೋಡ್ಬಿಟ್ಟು. ಆ ಕ್ಯಾರೆಕ್ಟ್ರದು ಉಪ್ಪಿ ಸರು ಬೇರೆ ಇನ್ನೊಂದು ಕ್ಯಾರೆಕ್ಟರ್ ಜೊತೆ ಮಾತಾಡ್ತಾ ಶಿವಣ್ಣ ಮಾಡಿರೋ ಕ್ಯಾರೆಕ್ಟರ್ ಬಗ್ಗೆ ಹೇಳ್ತಾರೆ, ಅವನೊಬ್ಬನೇ ಅಲ್ಲ ಅಂತ. ಇಲ್ಲೇ ಒಂದಷ್ಟು ಕತೆ ಓಪನ್ ಆಗುತ್ತೆ ನಿಮಗೆ. ಕೊನೆಯದಾಗಿ ಕ್ಲೈಮ್ಯಾಕ್ಸಿಗೆ ಬಂದರೆ, ಲಾಸ್ಟ್ ಇನ್ನೊಂದು 20-25 ನಿಮಿಷ ಕ್ಲೈಮ್ಯಾಕ್ಸು. ಅದರಲ್ಲಿ ದೊಡ್ಡ ಫೈಟ್ ನಡೆಯುತ್ತೆ, ದೊಡ್ಡದಾಗಿ ನಡೆಯುತ್ತೆ.
ಥಿಯೇಟ್ರ್ ಫುಲ್ ಒಂಥರ ಹೆಂಗೆ ಅಂದರೆ ತಲೆ ದಿಮ್ ಅಂತಿರುತ್ತೆ. ಆ ಬಿ ಜಿ ಎಮ್ಗೂ, ಅಲ್ಲಿ ಬರ್ತಿರೋವಂಥ ಒಂದೊಂದು ಸೀನ್ಗೂ, ಅಲ್ಲಿ ನಡೀತಾ ಇರೋವಂಥ ಒಂದು ವಿಚಾರಕ್ಕೂ ತುಂಬಾ ವರ್ಕ್ ಮಾಡಿದ್ದಾರೆ. ಆಮೇಲೆ ಸಿ ಜಿ, ವಿ ಎಫ್ ಎಕ್ಸ್, ಗ್ರಾಫಿಕ್ಸ್ ತುಂಬ ಮಾಡಿದ್ದಾರೆ. ಬಟ್ ನಾನು ಇಲ್ಲಿ ಒಂದು ಮೈನಸ್ ಪಾಯಿಂಟ್ ಹೇಳಲೇಬೇಕು. ಯಾಕೆ ಅಂತಂದರೆ ಆಡಿಯನ್ಸ್ಗೆ ನಾವು ಏನೇ ಹೇಳಿದ್ರು ಅಲ್ಲಿ ಹೋಗಿ ನೋಡಿದಾಗ ಏನು ಗುರು ನೀನು ಹಂಗೆ ಹೇಳಿದೆ ಇಲ್ಲಿ ಹಿಂಗಿದೆ ಅಂತ ಅಂದ್ಬಿಡ್ತಾರೆ. ವಿ ಎಫ್ ಎಕ್ಸ್ ಎಲ್ಲೋ ಒಂದು ಕಡೆ ಇನ್ನೂ ಬೆಟರಾಗಿ ಟ್ರೈ ಮಾಡ್ಬೋದಾಗಿತ್ತು. ಈಗ ಹಿಂದೆಗಡೆ ಗ್ರೀನ್ ಮ್ಯಾಟು, ಮುಂದೆಗಡೆ ಕ್ಯಾರೆಕ್ಟ್ರು, ಇವೆರಡಕ್ಕೂ ಓವರ್ಲೇ ಮಾಡಿದಾಗ ಗ್ರೀನ್ ಮ್ಯಾಟ್ಗೆ ಆ ಕ್ಯಾರೆಕ್ಟರ್ ಓವರ್ಲೇ ಕಚ್ಕೊಂಡಿರೋದು ಕಾಣಿಸ್ತಾ ಇತ್ತು ನಮಗೆ. ಅದು ಕಾಣಿಸ್ಬಾರ್ದು, ಗೊತ್ತೇ ಆಗಬಾರ್ದು, ಆ ರೀತಿ ಮಾಡಬೇಕಿತ್ತು. ತುಂಬ ಪ್ರಯತ್ನ ಪಟ್ಟಿದ್ದಾರೆ. ಎಲ್ಲೋ ಒಂದು ಕಡೆ ಒಂದು ಒಳ್ಳೆ ರಿಸಲ್ಟು ಕೂಡ ಬಂದಿದೆ. ಬಟ್ ಆದರೂ ವಿ ಎಫ್ ಎಕ್ಸ್ ಏನೋ ಗೊತ್ತಿಲ್ಲ, ಎಲ್ಲ ಮಾಡ್ತಾರೆ ನಮ್ಮ ಇಂಡಸ್ಟ್ರೀಲಿ. ಆ ವಿ ಎಫ್ ಎಕ್ಸ್ ಎಲ್ಲೋ ಒಂದು ಕಡೆ ಹಿಂಗೆ ಹೋಗ್ಬಿಡುತ್ತೆ. ಅಲ್ಲಲ್ಲಿ ಮಾತ್ರ ಹಿಂಗೆ ಕಂಪ್ಲೀಟಾಗಿ ಏನಿರಲ್ಲ, ಅಲ್ಲಲ್ಲಿ ಆ ಥರ ಹೋಗ್ಬಿಡುತ್ತೆ. ಆ ಥರ ಅನ್ನಿಸ್ತು ನನಗೆ. ಆ್ಯಂಡ್ ಆಲ್ಸೋ ಅರ್ಜುನ್ ಜನ್ಯ ಅವರು ತಮ್ಮ ಮೊದಲನೇ ಡೈರೆಕ್ಷನ್ ಪ್ರಯತ್ನ ಏನಿದೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನಾವೆಲ್ಲ ಅಂದ್ಕೊಂಡಿದ್ವಿ ಫಸ್ಟ್ನೇ ಡೈರೆಕ್ಷನು ಹೆಂಗೆ ಮಾಡಿರ್ತಾರೋ ಏನೋ ಅಂತ. ಆ್ಯಂಡ್ ಆಲ್ಸೋ ಇನ್ನೊಂದು ಹೇಳ್ತೀನಿ, ಇಬ್ಬರು ಸೂಪರ್ ಸ್ಟಾರ್ಗಳನ್ನ ಇಟ್ಕೊಂಡು, ಅಂದರೆ ಒಬ್ಬರು ರಿಯಲ್ ಸ್ಟಾರ್, ಸೂಪರ್ ಸ್ಟಾರ್ ಆಯಿತಾ, ಆ್ಯಂಡ್ ಆಲ್ಸೋ ಸೆಂಚುರಿ ಸ್ಟಾರ್ ಡಾಕ್ಟರ್ ರಾಜ್ಕುಮಾರ್ ಅವರ ಹಿರಿಮಗ, ಅವ್ರನ್ನ ಮತ್ತು ಉಪ್ಪಿ ಸರ್ನ ಹಾಕ್ಕೊಂಡು ಸ್ಕ್ರೀನ್ ಮೇಲೆ ಹ್ಯಾಂಡಲ್ ಮಾಡೋದು ಸಣ್ಣ ಪುಟ್ಟ ವಿಷಯ ಅಲ್ಲ. ಆ್ಯಂಡ್ ಆಲ್ಸೋ ರಾಘವಿ ಶೆಟ್ಟಿಯವರು ಇದ್ದಾರೆ. ಅವರೇನು ಸಣ್ಣ ಪುಟ್ಟ ಆ್ಯಕ್ಟರ್ ಅಲ್ಲ, ಈಸ್ ವೆರಿ ಟ್ಯಾಲೆಂಟೆಡ್ ಗೈ. ಅವ್ರನ್ನೆಲ್ಲ ಹಾಕ್ಕೊಂಡು ಒಂದು ಮಲ್ಟಿ ಸ್ಟಾರರ್ ಸಿನಿಮಾ ತೆಗೆದು ಜನಗಳ ಮುಂದೆ ಇಡ್ತೀನಿ ಮೊದಲನೇ ಡೈರೆಕ್ಷನ್ನಲ್ಲೇ. ನಿಮಗೆಲ್ಲ ಮಚ್ಚೆ ಇರಬೇಕು ಅರ್ಜುನ್ ಸರ್, ನಿಜ ಎಲ್ಲ ಮಚ್ಚೆ ಇರಬೇಕು. ಈ ಥರದ್ದು ಹ್ಯಾಂಡಲ್ ಮಾಡೋದು ತುಂಬ ಕಷ್ಟ. ಆ್ಯಂಡ್ ಆಲ್ಸೋ ಒಂದು ಹೇಳ್ತೀನಿ, ಇವತ್ತಿನ ಕನ್ನಡ ಇಂಡಸ್ಟ್ರಿ ಡೌನ್ಫಾಲ್ ಆಗಿರೋವಂಥ ಟೈಮಲ್ಲಿ ಒಂದು ಮಲ್ಟಿ ಸ್ಟಾರರ್ ಸಿನಿಮಾ, ಈ ರೀತಿಯಾದ ಒಂದು ಸಿನಿಮಾ ಕೊಡುವಂಥ ಒಂದು ಪ್ರಯತ್ನ ಇದೆಯಲ್ಲ, ಈ ಪ್ರಯತ್ನ ಇಂಡಸ್ಟ್ರಿನ ಮೇಲಕ್ಕೆ ಎತ್ತುವಂಥ ಟೈಮ್, ಇಂಡಸ್ಟ್ರಿನ ಎಲಿವೇಟ್ ಮಾಡುವಂಥ ಟೈಮು. ಆ ಪ್ರಯತ್ನ ನೀವು ಮಾಡಿದ್ದೀರಾ. ಆ್ಯಂಡ್ ಆಲ್ಸೋ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಡೈರೆಕ್ಟರ್ಗಳ ಹತ್ರ, ನಮ್ಮ ಇಂಡಸ್ಟ್ರಿಲಿ ಯಾರ್ಯಾರು ಡೈರೆಕ್ಟರ್ಗಳು ಇದ್ದೀರಾ, ಸಿನಿಮಾ ಮೇಕರ್ಸು, ಪ್ರೊಡ್ಯೂಸರು, ಡೈರೆಕ್ಟರ್ಗಳು ಅಂತ ಬಂದಾಗ ದಯವಿಟ್ಟು ಮಲ್ಟಿ ಸ್ಟಾರರ್ ಸಿನಿಮಾಗಳನ್ನ ಮಾಡಿ. ಮಲ್ಟಿ ಸ್ಟಾರರ್ ಸಿನಿಮಾಗಳನ್ನ ಮಾಡಿದ್ರೆ ಜನ ಥಿಯೇಟ್ರಿಗೆ ಬಂದೇ ಬರ್ತಾರೆ. ಆ್ಯಂಡ್ ಆಲ್ಸೋ ತೆಲುಗು ಇಂಡಸ್ಟ್ರಿ, ತಮಿಳ್ ಇಂಡಸ್ಟ್ರಿ, ಮಲಯಾಳಂ ಇಂಡಸ್ಟ್ರಿ, ಆ್ಯಂಡ್ ಆಲ್ಸೋ ಹಿಂದಿ ಇಂಡಸ್ಟ್ರಿ, ನಮ್ಮ ಕನ್ನಡ ಇಂಡಸ್ಟ್ರಿನ ಬಿಟ್ಟು ಫ್ರೀಕ್ವೆಂಟಾಗಿ ಅವಾಗ ಮಲ್ಟಿ ಸ್ಟಾರರ್ ಸಿನಿಮಾಗಳು ಬರ್ತಾನೆ ಇರುತ್ತೆ. ನಾವಿಲ್ಲಿ ಏನು ಮಾಡಬೇಕು, ಮಲ್ಟಿ ಸ್ಟಾರರ್ ಅಂತ ಬಂದಾಗ ಈ ಸ್ಟಾರು ಹೊಡೆದ, ಈ ಸ್ಟಾರ್ ಹೊಡ್ಬಿಟ್ಟ, ನಮ್ಮ ಬಾಸ್ ಕೊಡ್ಬಿಟ್ಟ, ಅದು ಇದು ವಿಲನ್ ಸಿನಿಮಾ ಬಂದಾಗ ಆಗಿತ್ತು. ಸುದೀಪ್ ಸರ್ದು ಮತ್ತು ಶಿವಣ್ಣವ್ರದ್ದು ಒಂದು ಫೈಟಿಂಗ್ ಸೀನ್ ಇದೆ. ಸುದೀಪ್ ಸರ್ ಬಂದ್ಬಿಟ್ಟು ಶಿವಣ್ಣನಿಗೆ ಒಂದೇಡು ಹೊಡೆದ್ಬಿಡ್ತಾರೆ. ಫೈಟ್ ಸೀನ್ ಅದು ಇರಲೇಬೇಕಿತ್ತು, ಅದು ಮಾಡಿದ್ದಾರೆ. ಅದು ಭುಗಿಲೆದ್ದ ವಾತಾವರಣ ಆಗೋಗ್ಬಿಟ್ಟಿತ್ತು, ಬೆಂಕಿ ಎಲ್ಲ ಹತ್ಕೊಬಿಟ್ಟಿತ್ತು ಫ್ಯಾನ್ಸ್ಗಳ ಮಧ್ಯೆ. ಇದು ಒಂದು ಮಾಡದೇ ಇದ್ದರೆ ಮಲ್ಟಿ ಸ್ಟಾರರ್ ಸಿನಿಮಾಗಳನ್ನು ತೆಗಿಯೋಕ್ಕೆ ನಮ್ಮ ಡೈರೆಕ್ಟರ್ಗಳು ಮುಂದೆ ಬರ್ತಾರೆ. ಅಂಥ ಕೇಪಬಿಲಿಟಿ ಇರೋವಂಥ ಡೈರೆಕ್ಟರ್ಗಳು ನಮ್ಮ ಇಂಡಸ್ಟ್ರಿಯಲ್ಲಿ ಇದ್ದಾರೆ. ಅದನ್ನು ಫಸ್ಟ್ ಡೈರೆಕ್ಷನ್ನಲ್ಲೇ ಅರ್ಜುನ್ ಜನ್ಯ ಅವರು ಪ್ರೂವ್ ಮಾಡಿ ಕೂಡ ತೋರಿಸ್ಬಿಟ್ಟಿದ್ದಾರೆ. ಕತೆ, ಚಿತ್ರಕಥೆ, ಸಂಗೀತ, ಹಿನ್ನೆಲೆ ಸಂಗೀತ, ಅರ್ಜುನ್ ಜನ್ಯ ಸಿನಿಮಾ 45. ಇದನ್ನು ನೋಡೋಕೆ ನಂಗೆ ತುಂಬಾ ಖುಷಿ ಆಯಿತು. ಅರ್ಜುನ್ ಸರ್, ನಿಮ್ಮ ಅಪ್ಕಮಿಂಗ್ ಡೇಸಲ್ಲಿ ಒಂದು ಒಳ್ಳೊಳ್ಳೆ ಸಿನಿಮಾಗಳನ್ನ ನಮ್ಮ ಇಂಡಸ್ಟ್ರಿಗೆ ಕೊಡ್ತೀರಾ ಅಂತ ಒಂದು ಹೋಪ್ ಇಟ್ಕೊಂಡಿದ್ದೀನಿ, ನಂಬ್ತೀನಿ. ದಯವಿಟ್ಟು ಅದನ್ನು ಉಳಿಸ್ಕೊಳ್ಳಿ. ನಾವು ಕೂಡ ನೆಕ್ಸ್ಟ್ ಸಿನಿಮಾ ಯಾವ್ದು ಮಾಡ್ಬೋದು ಇವರು ಅಂತ ನಾವು ವೆಯ್ಟ್ ಮಾಡ್ತಾ ಇರ್ತೀವಿ. ಆ್ಯಂಡ್ ಆಲ್ಸೋ ಇದನ್ನೇ ಹಿಂಗೆ ಮಾಡಿದ್ದಾನೆಯಪ್ಪ, ನೆಕ್ಸ್ಟ್ ಇನ್ನೇನು ಮಾಡ್ಬೋದು ಇವನು ಅನ್ನೋದು ನನ್ನ ತಲೆಗೆ ಬಂದ್ಬಿಟ್ಟಿದೆ ಆಲ್ರೆಡಿ ಈಗ. ಆ್ಯಂಡ್ ಶಿವಣ್ಣ ಅವರು ಅದೇ ಹುಡುಗಿ ವೇಷದಲ್ಲಿ ಬರ್ತಾರಲ್ಲ, ಆ ಕ್ಯಾರೆಕ್ಟ್ರು, ಆ ಒಂದು ಮೂಮೆಂಟ್ ಇದೆ. ಸಿನಿಮಾ ನೋಡಿದರೆ ಯಾರಾದರೂ ಕಮೆಂಟ್ ಹಾಕಿ ಯಾವ ಮೂಮೆಂಟ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ. ಕ್ಲೈಮ್ಯಾಕ್ಸ್ ಅಂತೂ ಅದ್ಭುತವಾಗಿ ಮಾಡಿದ್ದಾರೆ. ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಫೈಟಿಂಗ್ ನಡೀತಾ ಇದೆ. ಸೆಂಟ್ರಲ್ ರಾಘವಿ ಶೆಟ್ಟಿ ಇರ್ತಾರೆ. ನಮಗೆ ಕೆಲವು ಸರಿ ಕನ್ಫ್ಯೂಷನ್ ಆಗ್ಬಿಡುತ್ತೆ, ಏನು ಗುರು ಹಿಂಗೆ ಮಾಡಿದ್ದಾರೆ ಅಂತ. ಸಿನಿಮಾ ನೋಡಿದರೆ ನಿಮಗೇನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ನನ್ನ ಒಪಿನಿಯನ್ ನಾನು ತಿಳಿಸಿದ್ದೀನಿ. ನೆಕ್ಸ್ಟು ಮಾರ್ಕ್ ಸಿನಿಮಾ ಬಗ್ಗೆ ಮಾತಾಡೋಣ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ, ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು.